ಇವರೆಲ್ಲರ ಸ್ಯಾಕ್ರಿಫೈಸ್ ಇಂದ, ಇವರೆಲ್ಲರ ಒಂದು ಸಪೋರ್ಟ್ ಇಂದ, ಅದು ನನ್ನ ಕುಟುಂಬ ಆಗಲಿ ಅಥವಾ ಅವಳು ಕೂಡ ಒಂದು ಪಾರ್ಟ್ ಆಫ್ ಮೈ ಟೀಮ್, ಕಾಸ್ಟ್ಯೂಮ್ ಡಿಸೈನರ್ ಆಗಿ. ಸೊ ಮದುವೆ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ ಅಂತ ಸ್ವಲ್ಪ ಜನ ಹೇಳ್ತಾರೆ, ಅದಕ್ಕೆ ಅವಳಿಗೆ ರೀಸನ್. ಸೊ ನನಗೂ ಸ್ಟೈಲಿಂಗ್ ಒಳ್ಳೆ ಮಾಡೋದ್ರಿಂದ, ಹಾಗಾಗಿ ಎಲ್ಲರಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ವಿವೇಕ್ ಒಬೆರಾಯ್ ಅವರು ನಮ್ಮ ಸಮುದಾಯದ ಅಳಿಯನಾಗಿ ಬಂದಿರೋದು ಬಹಳ ಖುಷಿ. ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಿರೋದು. I think आगे से बहुत मिलने का बहुत है करके सोच रहा हूँ मैं. So thank you so much ಎಲ್ಲರಿಗೂ. ಹೊಸ ವಿಚಾರಗಳೇನಿಲ್ಲ. ಈಗ ಸದ್ಯದಲ್ಲಿ ಹೇಳ್ತಾ ಇದ್ರು ಪ್ರವೀಣನ್ನ ಹೇಳ್ತಾ ಸುಮಾರು ಟ್ರೀಟ್ಮೆಂಟ್ ಅದ್ರ ಅಷ್ಟಲ್ಲಿಂದ ಸಮಸ್ಯೆ ಇಲ್ಲ. ಕಾಂತಾರ ಶೂಟಿಂಗ್ ಆಗ್ಬೇಕಾದ್ರೆ ಬಿದ್ದರು ಏಟುಗಳು ಪೆಟ್ಟುಗಳು ಟ್ರೀಟ್ಮೆಂಟ್ ಅಷ್ಟೇ. ಅದು ಪ್ರವೀಣ ಕಡೆ ಕನ್ಫ್ಯೂಸ್ ಮಾಡಿರೋದಕ್ಕೆ ಅಷ್ಟೇ ಇಲ್ಲ. ಒಂದು ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಆಗೋದಕ್ಕೆ ಪ್ರತಿಯೊಬ್ಬ ಸದಸ್ಯನೂ ಕೂಡ ಕಾರಣ ಆಗ್ತಾನೆ. ಒಬ್ಬ ಸಾಮಾನ್ಯ ಸದಸ್ಯನಿಂದ ಅಧ್ಯಕ್ಷನ ಹೊರಗೆ ಬಹಳ ಕಷ್ಟ. ನಾವು ಒಂದು ಸಿನಿಮಾ ಮಾಡೋದಷ್ಟೇ ಪರಿಶ್ರಮ. ಮೋಸ್ಟ್ಲಿ 3 ತಿಂಗಳಿಂದ ಮಾಡ್ತಾ ಇದ್ದೀವಿ ಸರ್, ನಾವು 3 ವರ್ಷದಿಂದ ಮಾಡ್ತಾ ಇರ್ತೀವಿ, ಆದರೆ ಎಫರ್ಟ್ ಅಷ್ಟೇ ಹೋಗುತ್ತೆ. ಸೊ ಹಾಗಾಗಿ ಎಲ್ಲ ಸಮಿತಿಯ ಸದಸ್ಯರಿಗೂ ಮತ್ತೆ ಸುಮಾರಷ್ಟು ಕಲಾವಿದರುಗಳು ಇವತ್ತಿಗೆ ಎಲ್ಲ ನಮ್ಮ ನಂಬಿಕೆ, ನಮ್ಮ ಆಚರಣೆ, ನಮ್ಮ ವಿಚಾರಗಳು, ದೇವರು, ನಮ್ಮ ದೇವಸ್ಥಾನಗಳು ಹುಟ್ಟಾಕಂತ ರೀತಿಗಳು ಹೇಗೆ, ಇವೆಲ್ಲ ಕಥೆಯನ್ನ ಇವತ್ತು ಸ್ಟೇಜ್ ಮೇಲೆ ತಗೊಂಡ್ಬಂದಿದ್ದೀರಾ. ನಿಮ್ಮೆಲ್ಲ ಕಲಾವಿದರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸೊ ಗೆದ್ದವರು ಮಾತ್ರ, ಸಕ್ಸಸ್ ಆದವರು ಮಾತ್ರ ಅಥವಾ ಪ್ರಶಸ್ತಿಯನ್ನು ಗೆದ್ದವರು ಮಾತ್ರ ಅಲ್ಲ, ಭಾಗವಹಿಸೋದು ತುಂಬಾ ಮುಖ್ಯ. ಹಾಗಾಗಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡುವಂತ ಅಷ್ಟು ಪಾರ್ಟಿಸಿಪೇಟ್ಗಳು ಗೆದ್ದಂಗೆ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಈಗಲೇ ಕಂಗ್ರಾಚುಲೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಬರೋದಕ್ಕೆ ಸ್ವಲ್ಪ ಸಮಯ ಆದರೂ ಕೂಡ ನಾನು ಇಡೀ ಕಾರ್ಯಕ್ರಮ ಆನ್ಲೈನಲ್ಲಿ ನೋಡೋದಕ್ಕೆ ಇದ್ದೆ. ಸುಮಾರಷ್ಟು ಪರ್ಫಾರ್ಮೆನ್ಸ್ಗಳನ್ನ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಹಾಗಾಗಿ ಎಲ್ರಿಗೂ ಆಲ್ಮೋಸ್ಟ್ ಆಮೇಲೆ ಹೇಳಿದಂಗೆ ನಾನು ಸುಮಾರಷ್ಟು ಕನ್ನಡ ಸಂಘದ ಕಾರ್ಯಕ್ರಮಗಳಿಗೆ ಸರ್ವಕ್ರಮನೆಲ್ಲ ಕರೆದಿದ್ರು ಅಂತ ಕಾರ್ಯಕ್ರಮಕ್ಕೆಲ್ಲ ಬಂದು ಭಾಗಿಯಾಗಿದ್ದೆ. ನನ್ನ ಗಿರೀಶ್ ಪಾಂಡೆ ಆಗ್ಬೋದು, ಬೆಲ್ಕೋಟಮ್ ಆಗ್ಬೋದು, ಪ್ರತಿ ಸಂದರ್ಭದಲ್ಲಿ. ಸೊ ಐ ಥಿಂಕ್ ನಾನು ನೋಡೋದ ಮಟ್ಟಿಗೆ ಇದು ತುಂಬ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮ ಅಂತ ಅನ್ಕೊಳ್ತೀನಿ ನಾನು. ಹಾಗಾಗಿ ಪ್ರವೀಣಣ್ಣ ಮತ್ತು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಹೀಗೆ ಅದ್ಭುತ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಿ. ಇದು ಒಂದು ಸಮುದಾಯದ ಬಗ್ಗೆ ಅಥವಾ ಸಮುದಾಯದ ಒಂದು ಭಾವಕ್ಕೆ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಒಂದೇ ಒಂದು ವಿಚಾರವನ್ನು ಹೇಳ್ಬೋದು. ಬಂಟ ಸಮುದಾಯ ಸಮಾಜದಲ್ಲಿ ತುಂಬ ಶಕ್ತಿವಂತ ಆಗ್ಬೋದು, ಅಥವಾ ಸಮಾಜದಲ್ಲಿ ಎಲ್ಲ